ಫೋನ್ ತಗೊಳ್ಳಿ, ನನ್ನ ಕಣ್ಣೆದುರುಗಡೆನೆ ಅವ್ರಿಗೆ ಫೋನ್ ಮಾಡಿ. ನಿಮ್ಗೇನು ಅನ್ಸುತ್ತೋ ಅದನ್ನು ಹೇಳ್ಬಿಡಿ ಸರ್. ಪ್ಲೀಸ್ ಹೇಳಿ ಸರ್, ಫೋನ್ ತಗೊಳ್ಳಿ ಸರ್. ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮತ್ತೆ ಯಾವತ್ತಾದರೂ ಹೇಳ್ತೀನಿ. ಇಲ್ಲ ನೀನೇ ಅದೇನೋ ಕವಿತೆ ಹೇಳ್ದಲ್ಲ, ಅದನ್ನೇ ಬರೆದಿಟ್ಟು ಹೋಗು. ಅದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು ಯಾವಾಗಾದರೂ ಹೇಳ್ತೀನಿ. ಅರೆ ಏನಿದು, ರೈಟ್ ಪರ್ಸನ್ ಅವ್ರದ್ದು ಇಷ್ಟೊಂದು ಮಿಸ್ ಕಾಲ್ಸ್ ಇದೆ. ಅವರು ನಂಗೆ ಏನಾದರೂ ಹೇಳಬೇಕು ಅಂತ ಅನ್ಕೋತಿದ್ದಾರಾ? ಅದನ್ನು ಹೇಳೋಕ್ಕಾಗದೆ ಈ ರೀತಿ ಪದೇ ಪದೇ ಕಾಲ್ ಮಾಡಿ ಕಟ್ ಮಾಡ್ತಿದ್ದಾರಾ? ನೇರವಾಗಿ ನಾನೇ ಕೇಳಿಬಿಡ್ಲಾ? ಬೇಡ ಬೇಡ, ನೇರವಾಗಿ ನಾನು ಕೇಳಿದ್ರೆ ಅವ್ರಿಗೆ ಮುಜುಗರ ಆಗುತ್ತೇನೋ. ಅವರೇ ಹೇಳಿ, ಅಲ್ಲಿವರೆಗೂ ನಾನೇ ಕಾಯ್ತೀನಿ. ತುಂಬ ನೇರವಾಗಿ ಹೇಳಿದ್ರೆ ತಪ್ಪಾಗತ್ತೆ ಅನಿಸುತ್ತೆ. ಈಗ ನಾನೇ ಫೋನ್ ಮಾಡ್ತೀನಿ. ಹಲೋ. ಹಲೋ, ಏನಿವತ್ತು ಕಾಫಿ ಕುಡಿದ್ರೆ ಟೀ ಕುಡಿದ್ರೆ ಅಂತ ಕೇಳೋಕ್ಕೆ ಇಷ್ಟೊಂದು ಸಲ ಕಾಲ್ ಮಾಡಿದ್ರಾ? ಒಂಥರ ಹಾಗೆ ಅಂದ್ಕೋಬೋದು. ಸುಮ್ಮನೆ ಯಾರು ದಿನ ಇಷ್ಟೊಂದು ಸಲ ಫೋನ್ ಮಾಡ್ತಾರೆ? ಏನು ಹೇಳಬೇಕು ಅಂತ ಇದ್ದಾರೆ, ಅದನ್ನು ನೇರವಾಗಿ ಹೇಳ್ಬಾರ್ದಾ ಇವರು? ಹೇಳ್ಬಿಡ್ಲಾ ಕವಿತೆನ, ಅಥವಾ ನೇರವಾಗಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನಿಮಗೂ ಒಪ್ಪಿಗೆನಾ ಅಂತ ಕೇಳಿಬಿಡ್ಲಾ? ಹಲೋ. ಹಾಂ ಹೇಳಿ. ನೀವು ಹೇಳಿ, ಅಥವಾ ಏನಾದರೂ ಕೇಳಬೇಕು ಅಂತ ಇದ್ದರೆ ಅದನ್ನ ಕೇಳಿ. ಕೇಳ್ಬಿಡ್ಲಾ? ಐ ಲವ್ ಯು. ಹಾಂ, ಅಂದರೆ ನಿಮ್ಗೆ ಯಾರಾದರೂ ಐ ಮೀನ್ ಯಾವತ್ತೂ ಮುಖನೇ ನೋಡದೇ ಇರೋರು ನಿಮ್ಗೆ ಈ ಥರ ನೇರವಾಗಿ ಬಂದು ಐ ಲವ್ ಯು ಅಂದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ಬೇಕು ಅಂತ ಹೀಗೆ ಕೇಳಿದೆ ಅಷ್ಟೇ. ಮುಖ ಮೂತಿ ಗೊತ್ತಿಲ್ಲದೆ ಇರೋರು ಆ ಥರ ಹೇಳಿದ್ರೆ ಕೈಗೆ ಸಿಕ್ಕಿದ ಗುಂಡ್ಕಲ್ ತಗೊಂಡು ತಲೆ ಬುಡೆ ಹೊಡೆದಾಕ್ಬಿಡ್ತೀನಿ ಅಷ್ಟೇ. ಆದರೆ ನಿಮ್ಗಲ್ಲ. ಏನ್ರಿ ನೀವು ಹಾಗೆ ಎದುರಿಸ್ತೀರಾ? ಹೆದರೋದು ಅಂತ ಅಲ್ಲ, ರಸ್ತೆ ಬದೀಲಿ ಯಾರೋ ಹೋಗೋರು ಈ ಥರ ಬಂದು ಹೇಳಿದ್ರೆ ಕೇಳಿಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ? ಮನಸ್ಸಿಂದ ನಿಜವಾಗ್ಲೂ ಪ್ರೀತಿಸೋರು ತಾವು ಪ್ರೀತಿಸೋರಿಗೆ ಈ ಥರ ಎಲ್ಲ ಹೇಳಲ್ಲ. ನಿಜವಾದ ಪ್ರೀತಿ ಅನ್ನೋದು ರಸ್ತೆ ಬದಿಯಲ್ಲಿ ಮುಗಿಯುವಂಥದ್ದಲ್ಲ. ಪ್ರೀತಿ ಅನ್ನೋದು ಪವಿತ್ರವಾದದ್ದು. ಐ ಲವ್ ಯು ಅನ್ನೋ 3 ಅಕ್ಷರದಲ್ಲಿ ಮುಗಿಯುವಂಥದ್ದಲ್ಲ. ಇಬ್ಬರ ನಡುವಿನ ಪ್ರೀತಿನ ಜೀವನ ಪೂರ್ತಿ ಉಳಿಸ್ಕೋಬೇಕು ಅಂತ ಇರಬೇಕು. ಆ ಥರ ಉಳಿಸ್ಕೋಬೇಕು ಅಂತ ಇರೋರು ನೇರವಾಗಿ ಮನೆ ಹಿರಿಯೋರ ಹತ್ರ ಹೋಗಿ ಮಾತಾಡಿ ಅವರನ್ನು ಒಪ್ಪಿಸಿ ತಾವು ಪ್ರೀತಿಸಿದವ್ರ ಕೈನ ಹಿಡಿತಾರೆ. ಆಗಲೇ ಆ ಪ್ರೀತಿಗೆ ಒಂದು ಸಾರ್ಥಕ ಸಿಗೋದು. ಅದನ್ನ ಬಿಟ್ಟು ಹೀಗೆ ದಾರಿಲಿ ಹೋಗೋರಿಗೆಲ್ಲ ಹೇಳಿದ್ರೆ ಆ ಪ್ರೀತಿಗೆ ಏನು ಬೆಲೆ ಇರುತ್ತೆ ಹೇಳಿ? ಸಾರಿ, ನಾನು ನಿಮಗೆ ಬೇಜಾರು ಮಾಡಿಸಿದ್ರೆ. ನನ್ನ ಉದ್ದೇಶ ನಿಮಗೆ ಬೇಜಾರು ಮಾಡಿಸೋದಾಗಿರಲಿಲ್ಲ. ಅದು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಯಾವುದೋ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಅದಕ್ಕೆ ಈ ಥರ ಹೇಳಿದ್ರೆ ಹುಡುಗಿರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋ ಕುತೂಹಲ ಇತ್ತು ಅಷ್ಟೇ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನಾನೇನು ಅಂದ್ಕೊಂಡಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲ ರೀ, ಬೇಜಾರೇನಿಲ್ಲ, ನೀವು ಹೇಳೋದೇ ಸರಿ.
ಮೊದಲು ಮನೆಯವ್ರನ್ನೆಲ್ಲ ಒಪ್ಪಿಸಿ ಆಮೇಲೆ ಮುಂದಿನ ಹೆಜ್ಜೆ ಇಡಬೇಕಲ್ವಾ? ಮತ್ತೆ ಏನು ಸಮಾಚಾರ? ನಿಮ್ಮ ಹೆಸರನ್ನ ನನ್ನ ಕೈಲಿ ಇನ್ನೂ ಕಂಡುಹಿಡಿಯೋದಕ್ಕಾಗ್ತಾ ಇಲ್ವಲ್ಲ, ಅದೇ ಬೇಸರದ ಸಂಗತಿ. ನಿಮ್ಮ ಕನ್ನಡ ಸ್ಲೋನಾ? ಸ್ಲೋನೋ ಫಾಸ್ಟೋ ಒಟ್ಟು ನನ್ನ ಕನ್ನಡದ ಕಂದ. ಹಾಗಾದರೆ ನಾನು ನಿಮ್ಗೊಂದು ಒಗಟ್ಟು ಕೊಡ್ತೀನಿ, ಅದನ್ನು ಬಿಡಿಸಿ ಕಂಡಿಡೀರಿ. ಹೇಳಿ. ಒಂದು ಸಾಲಲ್ಲಿ ಸುರರು, ಇನ್ನೊಂದು ಸಾಲಲ್ಲಿ ಅಸುರರು. ಕಾದಿರುವಾಗಲೇ ನಗೆ ವಿಷ್ಣು ಬಂದನು ಮೋಹಿನಿ ಅವತಾರದಿ. ಹೇಳಿ ಹೇಳಿ ನೋಡೋಣ. ಈಗ ನಾನು ನಿಮ್ಮ ಹೆಸರನ್ನು ಕಂಡುಹಿಡಬೇಕು ಅಂದರೆ ನಮ್ಮ ಅಜ್ಜಿ ಜೊತೆ ಕೂತ್ಕೊಂಡು ಇರೋ 18 ಪುರಾಣಗಳೂ ಓದಬೇಕು ಅಂತ ಅನಿಸುತ್ತೆ. ಓದಿ ಓದಿ, ಪುಣ್ಯ ಬರುತ್ತೆ. ನಿಮ್ದು ಒಳ್ಳೆ ಪುರಾಣ ಆಯಿತು ರೀ. ಸದ್ಯ ರಾಂಗ್ ನಂಬರ್ ಹತ್ರ ನಾನು ಕವಿತೆ ಹೇಳೋದು, ಐ ಲವ್ ಯು ಹೇಳೋದನ್ನ ಮಾಡಲಿಲ್ಲ. ನಾನು ಮರ್ಯಾದೆ ಉಳಿತು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ಪ್ರೀತಿ ಕೊನೆವರೆಗೂ ಉಳಿಬೇಕು ಅಂದರೆ ನಾವು ನೇರವಾಗಿ ಬಂದು ಮನೆಯವ್ರ ಹತ್ರ ಮಾತಾಡಿ ಹುಡುಗಿ ಕೇಳಬೇಕು ಅಂತ. ಪ್ರೀತಮ್ ಮತ್ತು ಅಮೃತ ಜೊತೆ ಸೇರಿಕೊಂಡು ನಾನೇನಾದರೂ ಹಾಗೆ ಮಾಡಿದಿದ್ರೆ ನನ್ನ ಪ್ರೀತಿ ಹುಟ್ಟೋದಕ್ಕೂ ಮುಂಚೆನೇ ಪ್ರೀತಿನ ಮಲಗಿಸ್ಬಿಡ್ತಾಯಿದ್ರು. ಸದ್ಯ ಹಾಗಾಗಲಿಲ್ಲ. ಇಲ್ಲ, ನೇರವಾಗಿ ಅವ್ರ ಹತ್ರನೇ ಅವ್ರ ಹೆಸರು, ಅಡ್ರೆಸ್ಸು ಎಲ್ಲ ತಿಳ್ಕೊಂಡ್ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಹಾಯ್ ಸರ್, ಗುಡ್ ಮಾರ್ನಿಂಗ್. ಏನಿವತ್ತು ಫುಲ್ ರೆಡಿನಾ? ಇಂಡಿಯಾ ಕ್ರಿಕೆಟ್ ಟೀಮು ಫೈನಲ್ ಮ್ಯಾಚ್ ಆಡೋಕೆ ಹೋಗೋ ಥರ ರೆಡಿ ಇರಬೇಕು ಸರ್ ನೀವು. ನೀವು ಹೇಳೋ ಕವಿತೆ ಕೇಳಿ ಬನ್ನಿ ಈಗಲೇ ಮದುವೆ ಆಗ್ಬಿಡೋಣ ಅಂತ ದಿವ್ಯಾ ಮೇಡಮ್ ಅವ್ರು ಹೇಳಬೇಕು. ಆ ಥರ ಹೇಳಬೇಕು ನೀವು. ಎಲ್ಲಿ ಒಂದ್ಸಲ ಹೇಳಿ ನನಗೆ, ಹೇಗೆ ಹೇಳ್ತೀರಾ ಕವಿತೆನ? ದಿವ್ಯಾನಾ? ದಿವ್ಯಾ ಅದೇ MBBS ಹುಡುಗಿ. ಸರ್, ನೀವು ಅವ್ರಿಗೆ ಪ್ರಪೋಸ್ ಮಾಡೋಕ್ಕೆ ತಾನೇ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು? ದಿವ್ಯಾ ಅನ್ನೋ ಹೆಸರು ನಿಮಗೆ ತಕ್ಷಣ ನೆನಪಾಗಲಿಲ್ಲ. ಹಾಗಾದರೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಲೆಟ್ರ್ ಬರೆದಿದ್ದು? ಹಾಂ, ನೆನಪಾಯಿತು. ಅದೇ ನೀವು ಮೆಸೇಜ್ ಮಾಡ್ತಾ ಇರ್ತೀರಲ್ಲ ಯಾವಾಗಲೂ, ನೀವು ಹುಷಾರಿಲ್ಲದೆ ಇದ್ದಾಗ ಹೊರ್ಗಡೆ ಹೋಗೋಕ್ಕೋಗಿ ನನ್ನ ಕೈಲಿ ಸಿಗಾಕೊಂಡ್ರಲ್ಲ, ಆ ಗೆಜ್ಜೆ ನೋಡಿದಾಗಲೇ ನನಗೆ ಡೌಟ್ ಇತ್ತು. ಹಾಗಾದರೆ ನೀವು ಇಷ್ಟೆಲ್ಲ ಮಾಡಿದ್ದು ಆ ಹುಡುಗಿಗೋಸ್ಕರನಾ? ನಾನು ಅವತ್ತೇ ಕೇಳಿದೆ, ನೀವೇನು ಸರಿಯಾಗಿ ಹೇಳಲೇ ಇಲ್ಲ. ನೀವು ಅವತ್ತೇ ಹೇಳಿದರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಹುಡುಗಿ ಹುಡ್ಕೋ ಅವಶ್ಯಕತೆ ಇರ್ತಾನೆ ಇರಲಿಲ್ಲ. ಸರಿ ಸರ್, ಈಗಲಾದರೂ ಹೇಳಿ ಯಾರು ಆ ಹುಡುಗಿ ಅಂತ? ಯಾವ ಹುಡುಗಿನೂ ಇಲ್ಲ, ಎಂಥದ್ದು ಇಲ್ಲ. ಕೊಡೋದೆಲ್ಲ ಬರೀ ಡಬ್ಬ ಐಡಿಯಾಗಳು. ನೀನು ಕೊಟ್ಟಿರೋ ಒಂದೇ ಒಂದು ಐಡಿಯಾ ವರ್ಕ್ ಆಗಿದೆಯಾ? ಅಲ್ಲ, ನಾನು ನಿನಗೆ ಹೇಳಿದೆ ತಾನೆ ನನಗೆ ಹುಡುಗಿ ಹುಡ್ಕೋದು ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ನೀನು ಅಮ್ಮನ ಸೆಕ್ರೆಟ್ರಿ ಅಲ್ವಾ? ಬರೀ ಅವ್ರು ಹೇಳಿದ ಮಾತ್ರ ಕೇಳೋದು ನೀನು. ಹೋಗು, ಈಗ ಇಲ್ಲಿ ನಡೆದಿದ್ನೋ ಅಮ್ಮನ ಕಿವಿಲಿ ಓದು. ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುದ್ದಿ ಮುಟ್ಸೋ ಪೋಸ್ಟ್ಮನ್ ಕೆಲಸ ಮಾಡಲ್ಲ ಸರ್. ನಿನ್ನನ್ನು ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು ನಮ್ಮಮ್ಮ. ನೀನು ಅವ್ರ ಸೆಕ್ರೆಟ್ರಿ. ಯಾರು ಹೇಗಾದರೂ ಹಾಳಾಗೋಗ್ಲಿ, ನೀನು ಅವ್ರ ಹತ್ರ ಗುಡ್ ಅನ್ನಿಸ್ಕೊಂಡ್ರೆ ಸಾಕು. ಅವ್ರು ನಿಂಗೆ ಹೇಳಿದಾರಲ್ಲ ನನಗೆ ಯಾವುದಾದ್ರೂ ಒಂದು ಹುಡುಗಿ ಹುಡ್ಕೋದಕ್ಕೆ, ಅದಕ್ಕೆ ಅರ್ಜೆಂಟಾಗಿ ಯಾವುದೋ ಒಂದು ಹುಡುಗಿನ ತೊಗೊಂಡ್ಬಂದು ಗಂಟು ಹಾಕ್ಸ್ಬಿಡ್ಬೇಕು. ಅದಕ್ಕೆ ತಾನೇ ನೀನು ನನಗೆ ಲವ್ ಲೆಟ್ರ್ ಬರೆಯೋಕ್ಕೆ ಹೆಲ್ಪ್ ಮಾಡಿದ್ದು, ಫೋನ್ ಮಾಡಿಸಿದ್ದು ಎಲ್ಲ. ಸದ್ಯ ನನ್ನ ಪುಣ್ಯ ಚೆನ್ನಾಗಿತ್ತು, ನೀನು ಬರ್ಕೊಟ್ಟಿದ್ದ ಕವಿತೆನ ಅವ್ರ ಹತ್ರ ಹೇಳಲೇ ಇಲ್ಲ. ಒಂದು ವೇಳೆ ಹಾಗೆ ಮಾಡಿದಿದ್ರೆ ನನ್ನ ಮರ್ಯಾದೆ ಎಲ್ಲ ಹೋಗ್ಬಿಡ್ತಿತ್ತಲ್ಲ ಮೇಡಮ್. ನಿನಗೇನು, ನೀನು ಮಾಡೋ ಕೆಲಸಕ್ಕೆ ಸಂಬಳ ಬೇಕು ಅಷ್ಟೇ ತಾನೇ? ಹೇಳು, ಎಷ್ಟು ಬೇಕೋ ನಾನೇ ಕೊಡ್ತೀನಿ. ಮತ್ತೆ ಇನ್ಯಾವತ್ತೂ ಈ ಕವಿತೆ ಕಥೆಗಳಂತ ನನ್ನ ಹತ್ರ ಹೇಳ್ಕೊಂಡು ಬರಬೇಡ ಪ್ಲೀಸ್. ನಿನ್ನ ಹತ್ರ ನಾನು ಯಾವ ಕೆಲಸನೂ ಫ್ರೀಯಾಗಿ ಮಾಡಿಸ್ಕೊಂಡಿಲ್ಲ. ನಿನಗೆ ಚೆಕ್ ಕೊಡ್ಲೋ ಅಥವಾ ಕ್ಯಾಶ್ ಕೊಡ್ಲೋ?
ನಿಮಗೆ ಮನುಷ್ಯನಿಗಿರ್ಬೇಕಾಗಿರೋ ಸಾಮಾನ್ಯ ಭಾವನೆಗಳೆಲ್ಲ ಸತ್ತೋಗ್ಬಿಟ್ಟಿದೆ ಅನ್ಸುತ್ತೆ. ಪ್ರತಿಯೊಂದನ್ನು ಬಿಸ್ನೆಸ್ ಥರನೇ ನೋಡ್ತೀರಾ, ಎಲ್ಲದನ್ನು ದುಡ್ಡಿಂದಾನೇ ಅಳಿತೀರಾ. ಯಾರಿಗೆ ಬೇಕು ಸರ್ ನಿಮ್ಮ ದುಡ್ಡು? ನೀವೇ ಇಟ್ಕೊಳ್ಳಿ, ನನಗೆ ಬೇಡ. ಜಯಲಕ್ಷ್ಮಿ ಮೇಡಮು ನಿಮ್ಮ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾರಲ್ಲ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ನಿಮ್ಮ ಬಗ್ಗೆ ಕಾಳಜಿ ಮಾಡಿದೆ. ಆದರೆ ನೀವು ಅದನ್ನು ಮಾರಾಟಕ್ಕಿಟ್ಟಿರೋ ವಸ್ತು ಥರ ನೋಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಪ್ರಪಂಚದಲ್ಲಿ ದುಡ್ಡೇ ಎಲ್ಲ. ದುಡ್ಡಿದ್ರೆ ಸ್ನೇಹ ಸಂಬಂಧ ಎಲ್ಲ ಬರೋದು. ಆ್ಯಂಡ್ ನೀನು ನನ್ನ ಕಣ್ಣು ತೆರೆಸ್ಬೇಕಾಗಿಲ್ಲ. ನಿನಗೆ ದುಡ್ಡು ಬೇಕೋ ಬೇಡವೋ ಅಷ್ಟು ಹೇಳು. ಬೇಡ ಅಂದರೆ ನಿನಗೆ ನಷ್ಟ ಅಷ್ಟೇ. ಸ್ನೇಹಕ್ಕಿಂತ ಸಂಪಾದನೆಗೆ ಬೆಲೆ ಕೊಡೋ ನಿಮ್ಮಂಥವ್ರ ಜೊತೆ ಯಾರೂ ಬಾಳಕ್ಕಾಗಲ್ಲ. ನಿಮ್ಮನ್ನ ಯಾವ ಹುಡುಗಿನೂ ಪ್ರೀತಿಸಕ್ ಸಾಧ್ಯನೇ ಇಲ್ಲ. ಏನಾದರೂ ಮಾಡ್ಕೊಳ್ಳಿ. ಅಮೃತ, ಯಾಕಮ್ಮ ಕೋಪದಲ್ಲಿದೆಯಾ? ನನ್ನ ಮೊಮ್ಮಗ ಏನಾರು ಅನ್ನ. ಅಜ್ಜಿ, ನಿಮ್ಮ ಮೊಮ್ಮಗಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತಿದ್ದಂಗೆ ನಾಳೆ ಇರಲ್ಲ. ಅದೇನೋ ಹೇಳ್ತಾರಲ್ಲ, ಇವತ್ತೊಂಥರ ಇರ್ತಾರೆ, ನಾಳೆ ಇನ್ನೊಂಥರ ಇರ್ತಾರೆ. ಕ್ಷಣಕ್ಕೆ ಚಿತ್ತ ಕ್ಷಣ ಪಿತ್ತ ಅಂತ. ಹಾಗೆ ಅವ್ರದ್ದು ಯಾರೊಂದು ಲವ್ ಮಾಡ್ತಿದ್ದಾರೋ, ಅದಿನ್ಯಾರನ್ನು ಮದುವೆ ಆಗ್ತಾರೋ, ಅವ್ರ ಮನಸ್ಸಲ್ಲಿ ಅದು ಇನ್ನೇನಿದೆಯೋ ಆ ದೇವ್ರಿಗೆ ಗೊತ್ತು. ಅಲ್ಲ ಮೋಸ್ಟ್ಲಿ ಆ ದೇವ್ರಿಗೂ ಕನ್ಫ್ಯೂಸ್ ಮಾಡಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವರೇನು ಅಂತ ಅವ್ರಿಗೆ ಮಾತ್ರ ಗೊತ್ತು. ಹೋಗಲಿ ಬಿಡಮ್ಮ, ನೀನು ಇದನ್ನೆಲ್ಲ ತಲೆಗೆ ಹಚ್ಕೋಬೇಡ. ಈ ಮನೆಗೆ ಸೊಸೆ ಯಾರು ಬರಬೇಕು ಅಂತ ದೇವೇಚ್ಛೆ ಇರುತ್ತೋ ಅವರೇ ಬರೋದು. ಕಾಲನೇ ಇದಕ್ಕೆಲ್ಲ ಉತ್ತರಿಸುತ್ತೆ. ನೀನು ಟೆನ್ಷನ್ ಮಾಡ್ಕೋಬೇಡ. ಆಮೇಲೆ ಅವನ್ನ ಈ ವಿಷಯವಾಗಿ ರೇಗ್ಸಕ್ಕೂ ಹೋಗಬೇಡ. ಸ್ವಲ್ಪ ದಿವಸ ಸುಮ್ಮನೆ ಇದ್ದು ಬಿಡು. ಆಮೇಲೆ ಆ ಹುಡುಗಿ ಹೆಸರೇನು? ಹಾಂ, ದಿವ್ಯಂಗೆ ಫೋನ್ ಕೂಡ ಮಾಡೋಕ್ಕೆ ಹೋಗಬೇಡ. ಬನ್ನಿ ಚಿಕ್ಕಮ್ಮ, ನಮ್ಮ ಮೇಡಮ್ ಮನೇಲಿ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ. ಅಪ್ಪ ಬಂದಾಗ ಹೊರಡೋ ಅವಸರದಲ್ಲಿ ಅವ್ರು ಯಾರನ್ನೂ ಮಾತಾಡ್ಸೋಕ್ಕೆ ಆಗಲಿಲ್ಲ. ನೀವಾದರೂ ಎಲ್ಲರೂ ಮಾತಾಡ್ಸಿವ್ರಂತೆ. ಬನ್ನಿ ಚಿಕ್ಕಮ್ಮ. ಅಮೃತ, ನೀನು ಇಷ್ಟು ದೊಡ್ಡ ಮನೇಲಿ ಕೆಲಸ ಮಾಡ್ತೀಯಾ? ಚಿಕ್ಕಮ್ಮ, ಈ ಮನೆ ಅಷ್ಟೇ, ಈ ಮನೇಲಿರೋರು ಮನಸ್ಸು ದೊಡ್ಡದು. ಅಮೃತ, ನಿಜವಾಗ್ಲೂ ನೀನು ಅದೃಷ್ಟವಂತೆ ಕಣೆ. ಎಲ್ಲೋ ಹೋಗ್ಬೇಕಾದವಳು ಇಲ್ಲಿ ಸೇರಿಕೊಂಡು ಇನ್ನೆಲ್ಲೋ ಹೋಗ್ಬಿಟ್ಟೆ. ಹೌದು ಚಿಕ್ಕಮ್ಮ, ಇಷ್ಟು ದೊಡ್ಡ ಊರಲ್ಲಿ ಎಲ್ಲೋ ಕಳೆದೋಗ್ಬೇಕಾಗಿರೋ ನಾನು 4 ಕಾಸು ದುಡಿತಿದ್ದೀನಿ, ಒಳ್ಳೆ ಜನರ ಜೊತೆ ಕೆಲಸ ಮಾಡ್ತಿದ್ದೀನಿ, ಒಂದೊಳ್ಳೆ ಬದುಕನ್ನ ಕಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆಲ್ಲ ನಾನು ಈ ಮನೆಗೆ ಬರೋ ಹಾಗಾಗಿದ್ದೇ ಕಾರಣ. ಬನ್ನಿ ಚಿಕ್ಕಮ್ಮ, ಒಳಗೋಗೋಣ. ಬನ್ನಿ ಚಿಕ್ಕಮ್ಮ. ಅರೆ ಅಮೃತ, ಬಾ ಬನ್ನಿ ಕೂತ್ಕೊಳ್ಳಿ. ಅಮೃತ, ಇವರೇನಾ ನಿನ್ನ ಚಿಕ್ಕಮ್ಮ? ಹೌದು ಮೇಡಮ್, ಇವರೇ ನಮ್ಮ ಚಿಕ್ಕಮ್ಮ, ಸವಿತಾ ಅಂತ. ಚಿಕ್ಕಮ್ಮ, ಇವರೇ ನಮ್ಮ ಜಯಲಕ್ಷ್ಮಿ ಮೇಡಮ್. ನಮಸ್ಕಾರ. ಇವರು ಅಜ್ಜಿ. ನಮಸ್ಕಾರ. ಅವರು ಸಂಗೀತಕ್ಕ. ಅವರವ್ರ ತಾಯಿ ನಾಗವೇಣಿ ಮೇಡಮ್. ನಿಮ್ಮೆಲ್ಲರೂ ಪರಿಚಯ ಆಗಿದ್ದು ತುಂಬ ಸಂತೋಷ ಆಯಿತು. ನಿಮ್ಮ ಬಗ್ಗೆ ಎಲ್ಲ ಅಮೃತ ಫೋನಲ್ಲಿ ಹೇಳ್ತಾನೇ ಇದ್ಲು. ನಿಮ್ಮನ್ನು ನೋಡ್ದೇ ನಮಗೂ ನಮ್ಮ ಯಜಮಾನ್ರಿಗೂ ನಿಮ್ಮ ಪರಿಚಯ ಎಲ್ಲ ಆಗಿತ್ತು. ಇವತ್ತು ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ಅಮೃತ ಈ ಊರಿಗೆ ಅನಾಥೆ ಆಗಿ ಬಂದ್ಲು. ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಅವಳಿಗೊಂದು ಆಶ್ರಯ ಕೊಟ್ರಿ, ನೆಲೆ ಸಿಗೋ ಹಾಗೆ ಮಾಡಿದ್ರಿ. ನಿಮ್ಮೆಲ್ಲರ ಬಗ್ಗೆ ನಾವು ಎಷ್ಟು ಕೃತಜ್ಞತೆಯಿಂದ ಇದ್ರೂ ಸಾಲದು.
ನಾವು ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರನ್ನ ನೆನೆಯೋ ಬದಲು ನಿಮ್ಮ ಹೆಸರನ್ನೇ ಜಪ ಮಾಡ್ತೀವಿ. ನಿಜ ಹೇಳಬೇಕು ಅಂದರೆ ಅಮೃತನ ಪಾಲಿಗೆ ನೀವೇ ದೇವರು. ತುಂಬ ದೊಡ್ಡ ಮಾತಾಡ್ತಿದ್ದೀರಾ. ನಾವು ಅವಳಿಗೆ ಮಾಡಿರೋ ಸಹಾಯಕ್ಕಿಂತ ಅಮೃತನೇ ನಮ್ಮನೆಗೆ ಮಾಡಿರೋದು ದೊಡ್ಡ ಸಹಾಯ. ಅದು ನಿಮ್ಮ ದೊಡ್ಡ ಗುಣ. ಸಂಗೀತ, ಹೋಗಿ ಜ್ಯೂಸ್ ತೊಗೊಂಬಮ್ಮ. ಅಯ್ಯೋ, ಅದೆಲ್ಲ ಏನು ಬೇಡ. ಯಾಕೆ ಸುಮ್ಮನೆ ನಿಮಗೆ ತೊಂದರೆ? ಅದ್ರಲ್ಲಿ ತೊಂದರೆ ಏನು ಬಂತು ಹೇಳಿ. ಸಂಗೀತ, ಹೋಗಮ್ಮ. ಸಂಗೀತಕ್ಕ, ನೀವಿರಿ, ನಾನೇ ತಗೊಂಡು ಬರ್ತೀನಿ. ಅಮೃತ, ನನಗೆ ಟೀ ಬೇಡ, ಕಾಫಿ ಮಾಡ್ಕೊಂಬಾ. ಸರಿ ಮೇಡಮ್. ನಿಮ್ಮ ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ದಾರಿಯಲ್ಲಿ ಏನು ತೊಂದರೆ ಆಗಲಿಲ್ಲ ತಾನೆ? ಇಲ್ಲ, ನಾನು ಆರಾಮಾಗೇ ಬಂದೆ. ಹೇಗೋ ನೀವೇ ಬಸ್ ಟಿಕೆಟ್ ಬುಕ್ ಮಾಡಿದ್ರಿ ಅಲ್ವಾ? ನಿಮಗೆ ಹುಷಾರಿಲ್ಲ ಅಂತ ಅಮೃತ ಹೇಳಿದ ತಕ್ಷಣ ನಿಮಗೆ ಬರೋದಕ್ಕೆ ಅನುಕೂಲ ಆಗಲಿ ಅಂತ ನಾನೇ ಬಸ್ ಟಿಕೆಟ್ ಮಾಡಿದೆ. ನಮ್ಮ ಅಮೃತ ಹಾಗೇನೆ, ದೊಡ್ಡವ್ರ ಮೇಲೆ ಗೌರವ ಜಾಸ್ತಿ, ಚಿಕ್ಕವ್ರ ಮೇಲೆ ತುಂಬ ಪ್ರೀತಿ. ಅವಳು ಚಿಕ್ಕವಳಿಂದನೂ ಹಾಗೇನೆ. ಏನು ಹುಷಾರಿಲ್ಲ ನಿಮಗೆ? ಅದು ನನಗೆ ತಡೆಯೋಕ್ಕೆ ಆಗದಿರೋಷ್ಟು ಹೊಟ್ಟೆ ನೋವು ಬರುತ್ತಮ್ಮ. ನಿಮ್ಮೂರಲ್ಲಿ ಡಾಕ್ಟ್ರ್ ಇಲ್ವಾ? ಅಂದರೆ ಕುಗ್ರಾಮನ ನಿಮ್ಮದು? ಹಾಗೇನಿಲ್ಲ, ಅಲ್ಲೂ ಡಾಕ್ಟರ್ಸ್ ಇದ್ದಾರೆ. ಆದರೆ ಇಲ್ಲಿನಷ್ಟು ಫೆಸಿಲಿಟಿ ಇಲ್ಲ. ಇದನ್ನು ಹೇಳಿದ್ದಕ್ಕೆ ಅಮೃತಂಗೆ ಮೇಡಮ್ ಹೇಳಿದ್ರಂತೆ ಇಲ್ಲೇ ಬಂದು ಎಲ್ಲ ಟೆಸ್ಟ್ನ ಮಾಡಿಸ್ಲಿ ಅಂತ. ಮಗಳು ಕರ್ಸಿದ್ಲು ಅಂತ ಬಂದ್ಬಿಟ್ರಾ? ನಿಮ್ಮ ಮನೆಯವರು, ನಿಮ್ಮ ಮಗಳು, ಅಳಿಯ ಎಲ್ಲರೂ ಚೆನ್ನಾಗಿದ್ದಾರಾ? ಹಾಂ, ಎಲ್ಲರೂ ಚೆನ್ನಾಗಿದ್ದಾರೆ. ಅಮೃತ ನಮ್ಮನೆಗೆ ಬಂದು ಇಷ್ಟು ತಿಂಗಳಾಗಿದ್ರು ನಿಮ್ಮನ್ನು ನೋಡೋ ಅವಕಾಶ ಸಿಕ್ಕಿರಲಿಲ್ಲ. ಈಗ ನಿಮಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನೀವು ಇಲ್ಲಿಗೆ ಬರೋ ಹಾಗಾಯಿತು. ನಾವು ಒಬ್ರನ್ನೊಬ್ರು ನೋಡ್ದಾಗಾಯಿತು. ಅದಕ್ಕೆ ಅಲ್ವಮ್ಮ ಹೇಳೋದು, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ. ಟೀ ತುಂಬ ಚೆನ್ನಾಗಿ ಮಾಡಿದ್ದೀಯಮ್ಮ. ನಿನ್ನ ಕೈ ರುಚಿನೇ ರುಚಿ. ಅಮೃತ ಮೊದಲಿಂದನೂ ಹಾಗೇನೆ, ಅಡುಗೆ ತಿಂಡಿ ಎಲ್ಲ ಇಷ್ಟಪಟ್ಟು ಮಾಡ್ತಾಳೆ, ಖುಷಿಯಾಗಿ ಮಾಡ್ತಾಳೆ. ಟೀ ಪೌಡ್ರ್ ಚೆನ್ನಾಗಿದ್ರೆ ಟೀ ಚೆನ್ನಾಗೇ ಇರುತ್ತೆ. ಅದು ನಿಜಾನೇ ಬಿಡಿ. ಆದರೂ ಎಷ್ಟೆಷ್ಟು ಹಾಕಬೇಕು ಅಷ್ಟೆಷ್ಟು ಹಾಕಿದ್ರೇ ಅಲ್ವಾ ರುಚಿ ಬರೋದು. ಅಮೃತ, ನಿನ್ನ ಚಿಕ್ಕಮ್ಮನಿಗೆ ನಿನ್ನ ಮೇಲೆ ಪ್ರೀತಿ ತುಂಬ ಅನಿಸುತ್ತೆ. ಹೌದು ಮೇಡಮ್, ಅವ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವತ್ತೂ ಅಂಜಲಿ ಬೇರೆ ನಾನು ಬೇರೆ ಅಂತ ನೋಡ್ಕೊಂಡೇ ಇಲ್ಲ. ನನಗೋಸ್ಕರ ಎಷ್ಟೊಂದು ಸಲ ನಮ್ಮ ಅಪ್ಪನ ಹತ್ರ ಜಗಳನೂ ಆಡಿದ್ದಾರೆ. ಚಿಕ್ಕಮ್ಮ ಇರೋದಕ್ಕೇನೆ ನಾನಿವತ್ತು ಇಷ್ಟರ ಮಟ್ಟಿಗಿರೋದು ಮೇಡಮ್. ಇಷ್ಟೊಂದು ಪ್ರೀತಿ ಇದ್ಮೇಲೆ ಚಿಕ್ಕಮ್ಮ ಅಂತ ಯಾಕೆ ಕರಿತೀಯಾ? ಅಮ್ಮ ಅಂತ ಕರಿಬೋದಲ್ವಾ? ಅಮೃತ ನನ್ನನ್ನು ಚಿಕ್ಕವಳಿರುವಾಗ ಅಮ್ಮ ಅಂತಲೇ ಕರಿತಾ ಇದ್ಲು. ನಾನೇ ಅವಳಿಗೆ ಹೇಳಿದೆ, ಅಮ್ಮ ಅಂತ ಕರಿಬೇಡ, ಚಿಕ್ಕಮ್ಮ ಅಂತ ಕರಿ ಅಂತ. ಅಮ್ಮ ಇಲ್ಲ ಅನ್ನೋ ಮಾತ್ರಕ್ಕೆ ಅವ್ರ ಸ್ಥಾನನ ನಾನು ಕಿತ್ಕೊಳ್ಬಾರ್ದು ಅಲ್ವಾ? ಆ ತಾಯಿ ಹೆತ್ತು ಹೊತ್ತಿದ್ದಕ್ಕೆ ಅಲ್ವಾ ಅಮೃತ ಈ ಭೂಮಿಗೆ ಬಂದಿದ್ದು. ಹೆತ್ತ ತಾಯಿ ಋಣನ ಯಾರಿಂದನೂ ತೀರ್ಸಕ್ಕಾಗಲ್ಲ ಅಮ್ಮ. ಅಂಥದ್ರಲ್ಲಿ ಅವಳಿಗೆ ಅಮ್ಮನ ಪರಿಚಯನೇ ಇಲ್ದ ಹಾಗೆ ಮಾಡೋದು ಎಷ್ಟು ಸರಿ ಹೇಳಿ? ಯಶೋದೆ ಕೃಷ್ಣನ್ನ ಎತ್ತಾಡಿಸಿ ತುತ್ತುಕೊಟ್ಟು ಬೆಳೆಸಿದ್ರು ಕೂಡ ದೇವಕಿನೇ ಅಲ್ವಾ ಅವನ ತಾಯಿ. ಆಯಾ ಸ್ಥಾನಕ್ಕೆ ದಕ್ಕಬೇಕಾಗಿರೋ ಬೆಲೆ ದಕ್ಕಲೇಬೇಕಲ್ವಮ್ಮ? ಒಳ್ಳೆ ಮಾತೇ ಹೇಳಿದ್ರಿ ನೋಡಿ. ಮಲ್ತಾಯಿ ಅಂದರೆ ಎಲ್ಲರೂ ಕಾಟ ಕೊಡೋಳು ಅಂತ ಅನ್ಕೋತಾರೆ. ಮಲ್ತಾಯಿ ಅಂದರೆ ಎರಡನೇ ತಾಯಿ ಅಂತ. ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಮಾತ್ರ ಅಲ್ಲ, ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಳೋರೆ ಒಳ್ಳೆ ತಾಯಿಯ ಲಕ್ಷಣ ಅಲ್ವಾ ಮೇಡಮ್? ಅಮೃತ ಬೆಂಗಳೂರಿಗೆ ಬಂದಾಗ ಅವಳ ಪಾಲಿಗೆ ನೀವೇ ತಾಯಿ ಆಗಿದ್ದೀರಾ. ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮ ಜೊತೆ ಯಾರಿರ್ತಾರೋ ಅವರೇ ನಮ್ಮ ಮಕ್ಕಳು. ಮಕ್ಕಳ ಜೊತೆ ಯಾರಿರ್ತಾರೆ ಅವರೇ ಅವ್ರ ತಂದೆ ತಾಯಿ ಅಂತ. ಸರಿಯಾದ ಮಾತು. ಎಲ್ಲ ತಾಯಂದರು ಇದೇ ರೀತಿ ಯೋಚನೆ ಮಾಡಿದ್ರೆ ಯಾವ ಮಕ್ಕಳಿಗೂ ಪ್ರೀತಿಯ ಕೊರತೆ ಅನ್ನೋದೇ ಇರೋದಿಲ್ಲ. ನಿಮ್ಮ ಮನೆ ತುಂಬ ಚೆನ್ನಾಗಿದೆ. ನಮ್ಮ ಅಮೃತ ಇಷ್ಟು ದೊಡ್ಡ ಮನೇಲಿ ಕೆಲಸ ಮಾಡ್ತಾಳೆ ಅನ್ನೋ ಕಲ್ಪನೆ ಕೂಡ ನಮಗಿರಲಿಲ್ಲ. ಹೌದು, ನೀವು ಆರಾಮಾಗಿ ಮನೆಯೆಲ್ಲ ನೋಡ್ಕೊಂಡು ಬನ್ನಿ. ಅಮೃತ, ಅವ್ರನ್ನ ಕರ್ಕೊಂಡು ಹೋಗುಮ್ಮ.